ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ರಾನಿಕಲ್ಸ್ ಆಫ್ ಗೋಸ್ಟ್ಲಿ ಟ್ರೈಬ್ ಅನ್ನೋ ಮೂವಿಯ ಸೆಕೆಂಡ್ ಪಾರ್ಟ್ ನ ನೋಡೋಣ. ಫಸ್ಟ್ ಪಾರ್ಟ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಆದ್ರೆ ಇವತ್ತಿನ ಪಾಠ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಓದ್ ಪಾಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಪ್ರೊಫೆಸರ್ ಈ ತರ ಆ ಕಾಣೆ ಆಗಿರೋ ಊರ್ನ ಕಂಡಿಡಕ್ಕೆ ಅಂತ ಹೋಗಿದ್ದಾರೆ ಅಂತ ಈ ಟೀಮ್ ಅವರೆಲ್ಲ ಹೀರೋನ ಮತ್ತೆ ಕರ್ಕೊಂಡ್ ಬಂದಿರ್ತಾರೆ. ಈಗ ಅವ್ರು ನುಡ್ಕೊಂಡು ಹೋಗಿರೋ ಪ್ರೊಸೆಸ್ ಅಲ್ಲಿ ನಮ್ ಹೀರೋಗೊಂದ್ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಬಂದಿರೋರೆಲ್ಲ ಪ್ರೊಫೆಸರ್ ನ ಕಂಡಿಡಿಯಕ್ ಬಂದಿಲ್ಲ, ಬೇರೆ ಏನೋ ವಿಷಯಕ್ಕೆ ಬಂದಿದ್ದಾರೆ ಅಂತ. ಯಾಕಂದ್ರೆ ಅವರು ವೆಪನ್ಸ್ ಎಲ್ಲ ತಂದಿರ್ತಾರೆ. ಇದನ್ನ ನೋಡಿ ಹೀರೋಗೆ ಲೈಟ್ ಆಗಿ ಶಾಕ್ ಆಗಿರುತ್ತೆ. ಅದಾದ್ಮೇಲೆ ಏನಾಯ್ತು ಅಂತ ಇವತ್ತಿನ ಪಾರ್ಟ್ ಅಲ್ಲಿ ನೋಡೋಣ. ಬನ್ನಿ ಶುರು ಮಾಡೋಣ. ಆಮೇಲೆ ನೈಟ್ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಆ ಪ್ರೊಫೆಸರ್ ಕಾಣೆ ಆದಾಗ ನೀವ್ಯಾಕೆ ಹೋಗಿ ಹುಡ್ಕಿಲ್ಲ ಅಂದಾಗ ಪ್ರೊಫೆಸರ್ ನೀರ್ ತರಕ್ ಹೋಗ್ತೀನಿ ಅಂತ ಒಂದು ಲೆಟರ್ ಬರ್ದಿಟ್ಟಿದ್ರು ಅಂತ ಲೆಟರ್ ತೋರಿಸ್ತಾರೆ. ಅವ್ರು ಬರ್ದಿಟ್ಟಿರೋ ಲೆಟರ್ ನ ನೀವು ನಂಬ್ತೀರಾ ಅಂದಾಗ ಅವ್ರ ಹಂಗೆ ಸೈಲೆಂಟ್ ಆಗಿರ್ತಾರೆ. ಆಗ ಹೀರೋ ಹೇಳ್ತಾನೆ, ಇಲ್ಲ ಅವ್ರು ನೀರ್ಗೋಸ್ಕರ ಬಂದಿಲ್ಲ, ಅವ್ರು ಬೇರೆ ಏನೋ ಹುಡ್ಕೊಂಡು ಹೋಗಿದ್ದಾರೆ ಅಂತ. ಹಂಗೆ ಈಗ ಸುತ್ತಮುತ್ತ ನೋಡಿದ್ರೆ ತುಂಬಾನೇ ವೆಪನ್ಸ್ ಗನ್ಸ್ ಎಲ್ಲ ತಂದಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನಮ್ ಹೀರೋ ಇವ್ರನ್ನ ನೋಡಿದ್ರೆ ಪ್ರೊಫೆಸರ್ ನ ಹುಡ್ಕಕ್ ಹೋಗೋತರ ಇಲ್ವೇ, ಇವ್ರು ಬೇರೆ ಏನಕ್ಕೋ ಹೋಗ್ತಿದಾರಲ್ಲ ಅಂತ ಡೌಟ್ ಬರುತ್ತೆ. ಹಂಗೆ ಈಗ ನಮ್ ಹೀರೋಯಿನ್ ಮುಖನ ನೋಡ್ತಾನೆ. ಆದ್ರೆ ಅವ್ರ ಕಣ್ಣೆಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹೇಳ್ಬೇಕಂದ್ರೆ ಮನುಷ್ಯ ಒಂಥರ ಡಿಫ್ರೆಂಟ್ ಆಗಿರ್ತಾಳೆ. ಅದಾದ್ಮೇಲೆ ಅವ್ರ ಅಲ್ಲಿಂದ ಪ್ರಯಾಣನ ಸ್ಟಾರ್ಟ್ ಮಾಡ್ಬೇಕು ಅಂತ ನೋಡಿದ್ರೆ ಭಯಂಕರವಾಗಿ ಆ ಡೆಸರ್ಟ್ ಏರಿಯಾನಲ್ಲಿ ಫುಲ್ ಆಗಿ ಸೈಕ್ಲೋನ್ ತರ ಬಂದ್ಬಿಡುತ್ತೆ. ಮಣ್ಣಿಂದ ತುಂಬಿರೋ ಸೈಕ್ಲೋನು. ಅದ್ ಬರ್ತಿರೋ ಫೋರ್ಸ್ ಗೆ ಇವರಲ್ಲಿ ತುಂಬಾ ಜನ ಹಂಗೆ ಹಾರ್ಕೊಂಡು ಹೋಗ್ತಾರೆ. ಇನ್ ಕೆಲವರು ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ತಾರೆ. ಹೇಳ್ಬೇಕಂದ್ರೆ ನಮ್ ಹೀರೋ ಅವರೆಲ್ಲ ಈಗ ಯಾವ್ದೋ ಒಂದು ಶೀಲ್ಡ್ ತರ ಇರುತ್ತೆ ಅಲ್ಲಿ, ಆ ಜಾಗದೊಳಗಡೆ ಎಂಟ್ರಿ ಆಗ್ಬಿಡ್ತಾರೆ. ಆದ್ರೆ ಸೈಕ್ಲೋನ್ ಗೆ ಅಂದ್ರೆ ಮಣ್ಣು ಸೈಕ್ಲೋನ್ ಗೆ ಒಳಗಡೆ ಬರಕ್ ಆಗ್ತಾ ಇಲ್ಲ. ಈಗ ಇವ್ರು ಎಂಟ್ರಿ ಆಗಿರೋ ಜಾಗ ಯಾವ್ದಂದ್ರೆ ಇದಕ್ಕೂ ಮುಂಚೆ ಹೇಳಿದ್ರಲ್ಲ ಒಂದು ಕಾಣೆ ಆಗಿರೋ ಟೌನ್ ಅಂತ. ಆ ಟೌನ್ ಹೇಳ್ಬೇಕಂದ್ರೆ ಇದೊಂದು ಬೇರೆ ಪೋರ್ಟಲ್ ಒಳಗಡೆನೆ ಇದೆ. ಈಗ ನಮ್ ಹೀರೋ ಅವ್ರ ಟೀಮ್ ಅಲ್ಲ ಆ ಒಂದು ಪೋರ್ಟಲ್ ಒಳಗಡೆ ಎಂಟ್ರಿ ಆಗಿರ್ತಾರೆ. ಇವಾಗ ಈ ಜಾಗಕ್ಕೆ ನಮ್ ಹೀರೋ ಅವ್ರ ಫ್ರೆಂಡ್ ಬಂದಿಲ್ವಲ್ಲ, ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಇಲ್ಲ ನಾನ್ ಇನ್ಮೇಲೆ ನಿಮ್ ಜೊತೆ ಬರೋದಿಲ್ಲ, ನಾನ್ ನನ್ ಫ್ರೆಂಡ್ ನ ಕಂಡಿಡಿಬೇಕು ಅಂತ ಹೇಳ್ತಾನೆ. ಆದ್ರೆ ಆ ಗ್ಯಾಂಗ್ ಅಲ್ಲಿ ಒಂದ್ ತಾತ ಒಬ್ರು ಇರ್ತಾರೆ. ನೋಡಪ್ಪ ಅವ್ರ ಹತ್ರ ಇರೋದು ಎಲ್ಲ ನನ್ನ ಒಂಟೆಗಳೇ, ಅವು ಕರೆಕ್ಟ್ ಆಗಿ ನಾವಿರೋ ಜಾಗಕ್ಕೆ ಬಂದ್ಬಿಡ್ತಾರೆ, ನೀನೇನು ಭಯ ಪಡ್ಬೇಡ, ನಮ್ ಜೊತೆ ಬಾ ಅಂದ್ರೆ ನಮ್ ಹೀರೋ ಒಪ್ತಾ ಇಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಅವನು ಮತ್ತೆ ಇನ್ 3 ಜನ ದಾರಿ ತಪ್ಪಿ ಬೇರೆ ಯಾವ್ದೋ ದಾರಿ ಹೊರಟೋಗಿರ್ತಾರೆ. ಅಲ್ಲಿ ದೂರದಲ್ಲಿ ಅಂತದನ್ನ ಏನ್ ನೋಡಿದ್ರು ಅಂತ ಗೊತ್ತಿಲ್ಲ, ಎಲ್ಲರೂ ಅದ್ರ ಡೈರೆಕ್ಷನ್ ಅಲ್ಲಿ ಓಡಾಕಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಇಲ್ಲಿ ಅಂದ್ರೆ ಈಗ ನಮ್ ಹೀರೋ ಅವ್ರು ಇರೋ ಜಾಗನ ತೋರಿಸ್ತಾರೆ. ಅವರು ಒಂದೊಂದು ಮನೆ ಒಳಗಡೆನು ಹೋಗಿ ಜನಗಳೆಲ್ಲ ಹೆಂಗ್ ಸತ್ತು ಬಿದ್ದಿದ್ದಾರೆ ಅಂತ ನೋಡ್ತಾ ಇರ್ತಾರೆ. ಅದನ್ನ ನೋಡಿ ನಮ್ ಹೀರೋ ಕೇಳ್ತಾನೆ, ಅಂದ್ರೆ ಇದನ್ನ ನೋಡೋದಕ್ಕೋಸ್ಕರ ಪ್ರೊಫೆಸರ್ ಇಲ್ಲಿವರೆಗೂ ಬಂದ್ರ, ಅದನ್ನ ನೀವ್ ಹೇಳ್ತಾ ಇದ್ದೀರಾ ಅಂದಾಗ ಆ ಪಕ್ಕದಲ್ಲಿರೋರು ಹೇಳ್ತಾರೆ, ಇಲ್ಲ ಇಲ್ಲಿರೋರ್ನೆಲ್ಲ ಯಾವ್ದೋ ಒಂದು ಮೃಗ ಬೇಟೆ ಆಡಿ ಅವ್ರನ್ನೆಲ್ಲ ತುಂಬಾನೇ ಭಯಂಕರವಾಗಿ ಸಾಯಿಸಿದೆ ಅಂತ ಹೇಳ್ತಾರೆ. ಸರಿ, ಆ ಮೃಗ ಹೆಂಗಿರುತ್ತೆ ಅಂತ ನಮ್ ಹೀರೋ ಕೇಳಿದ್ರೆ ಅದು ಗೊತ್ತಾದ್ರೆ ನಾವೇನಕ್ಕೆ ಇಷ್ಟು ದೂರ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಫ್ರೆಂಡು ಮತ್ತೆ 4 ಜನ ಹೋಗಿರ್ತಾರಲ್ಲ ಅವ್ರನ್ನ ತೋರಿಸ್ತಾರೆ. ಪಾಪ ನಡಿಯಕ್ ಆಗದೆ ತುಂಬಾನೇ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇರ್ತಾರೆ. ದಾಹ ಬೇರೆ ಆಗ್ತಾ ಇದೆ, ಕುಡಿಯಕ್ ನೀರ್ ಬೇರೆ ಇಲ್ಲ. ಅಲ್ಲಿ ಹೊಡಿತಾ ಇರೋ ಬಿಸಿಲ್ಗೂ ಆ ಜಾಗಕ್ಕೂ ಪಾಪ ತುಂಬಾನೇ ಕಷ್ಟಪಟ್ಟು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಫ್ರೆಂಡ್ ಆಗಿ ಕೈಯಲ್ಲಿ ಒಂದ್ ಕನ್ನಡಿನ ಎತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಆ ಭಯಂಕರವಾಗಿರೋ ಮೃಗ ನಿಂತಿರುತ್ತಾ. ಅಷ್ಟೇ ಹಂಗೆ ಸ್ಟ್ಯಾಚು ತರ ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ ಹೀರೋ ಫ್ರೆಂಡ್ ಭಯ ಆಗ್ಬಿಟ್ಟು ಓಡ್ರೋ ಇದರಿಂದ ತಪ್ಪಿಸ್ಕೋಬೇಕು ಅಂದಿದ ತಕ್ಷಣ 4 ಜನ 4 ದಿಕ್ಕಲ್ಲಿ ಓಡೋಗ್ತಾರೆ. ಅದ್ರಲ್ಲೂ ಒಬ್ಬ ಮೃಗನ ತುಂಬಾನೇ ಆಟ ಆಡಿಸ್ಬಿಡ್ತಾನೆ. ಆದ್ರೆ ಅವ್ನ ಕತೆ ಮುಗ್ದೋಯ್ತು ಅಷ್ಟೇ, ಅದ್ ಅಟ್ಯಾಕ್ ಮಾಡ್ಬಿಡುತ್ತೆ. ಇನ್ ಮಿಕ್ಕಿರೋ 3 ಜನ ಕೂಡ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ಅದ್ರಲ್ಲೂ ಒಬ್ಬನ ಕತೆ ಮುಗ್ದೋಯ್ತು. ಇನ್ನಿಬ್ರೇ ಇರೋದು. ಹೆಂಗಲ್ ಒಂದ್ ಸೈಕಲ್ ಸಿಗುತ್ತೆ. ನಮ್ ಹೀರೋ ಫ್ರೆಂಡ್ ಆ ಸೈಕಲ್ ನ ಎತ್ಕೊಂಡು ಪೆಡಲ್ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ಹಿಂದ್ಗಡೆ ಇನ್ನೊಬ್ಬ ಬಂದು ನೀರೋ ನಾನು ಬರ್ತೀನಿ ನೀರೋ ಅಂತ ಹೇಳ್ಬಿಟ್ಟು ಹೆಂಗ ಓದೋರ ಶೀಲ್ಡ್ ಒಳಗಡೆ ಕೂಡ ಒಟ್ಟೋಗ್ತಾರೆ. ಅದೇ ಒಂದು ಪೋರ್ಟಲ್ ತರ ಹೇಳಿದ್ನಲ್ಲ ನಮ್ ಹೀರೋ ಅವರೆಲ್ಲ ಬಂದಿರ್ತಾರೆ ಅಂತ. ಹೆಂಗೋ ಈಗ ಅಲ್ಲಿಂದ ತಪ್ಪಿಸ್ಕೊಂಡು ಇವ್ರಿರೋ ಟೌನ್ ಕೂಡ ಬಂದ್ಬಿಡ್ತಾರೆ. ಅಲ್ಲಿ ನಮ್ ಹೀರೋನ ನೋಡ್ಬಿಟ್ಟು ಅವ್ರ ಫ್ರೆಂಡ್ ಹೇಳ್ತಾನೆ, ನಾವ್ ಇಲ್ಲಿರೋದ್ ಬೇಡ ಕಣೋ, ಯಾವ್ದೋ ಒಂದು ಮೃಗ ಬಂದು ನಮ್ ಜೊತೆ ಇಬ್ಬರನ್ನ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತು, ನನ್ಗೆ ಯಾಕೋ ತುಂಬಾ ಭಯ ಆಗ್ತದೆ, ನಾವ್ ಇಲ್ಲಿಂದ ಹೋಗ್ಬೇಕು ತಕ್ಷಣ ಅಂದಿದ ತಕ್ಷಣ ನಮ್ ಹೀರೋನು ಹೇಳ್ತಾನೆ, ಸರಿ ಆಯ್ತು ನಾವ್ ಇಲ್ಲಿ ಇರೋದ್ ಬೇಡ, ನಾವ್ ಇಲ್ಲಿಂದ ಹೋಗೋಣ ಅಂದಾಗ ಈ ಟೀಮ್ ಇನ್ಚಾರ್ಜ್ ಒಬ್ಬ ಇರ್ತಾನಲ್ಲ ಅವ್ನು ಹೇಳ್ತಾನೆ, ಇಲ್ಲ ನಾವ್ ಹತ್ರ ಇಲ್ಲಿಂದ ಹೋಗಕ್ ಆಗಲ್ಲ ಅಂದಾಗ ಹೀರೋ ಕೇಳ್ತಾನೆ, ಈ ಜಾಗಕ್ಕೆ ಪ್ರೊಫೆಸರ್ ಬಂದಿದ್ದಾರೆ ಅಂದ್ರೆ ಅವರು ಸತ್ತೋಗಿರ್ತಾರೆ, ಇವಾಗ ಅವ್ರು ಇಲ್ಲ ತಾನೆ, ನಾವ್ ಇಲ್ಲಿಂದ ಹೋಗೋಣ ಅಂದ್ರೆ ಆ ಇನ್ಚಾರ್ಜ್ ಹೇಳ್ತಾನೆ, ನಾವ್ ಈ ಜಾಗಕ್ಕೆ ಪ್ರೊಫೆಸರ್ ನ ಮಾತ್ರ ಹುಡ್ಕೊಂಡ್ ಬಂದಿಲ್ಲ, ಆ ಮೃಗಗಳನ್ನ ಕೂಡ ಹುಡ್ಕೊಂಡ್ ಬಂದಿದೀವಿ, ಅದಕ್ಕೋಸ್ಕರನೇ ಈ ತರ ವೆಪನ್ಸ್ ಎಲ್ಲ ತಂದಿರೋದು ಅಂದ್ರೆ ನಮ್ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲ ಇನ್ ಒಂದು ಕ್ಷಣ ಕೂಡ ನಾನು ಇಲ್ಲಿ ಇರೋದಿಲ್ಲ ಅಂತ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾನೆ. ಫ್ರೆಂಡ್ ಕೂಡ ಕರೀತಾನೆ ಬಾರೋ ಹೋಗೋಣ ಅಂತ. ಆದ್ರೆ ಈ ಗ್ಯಾಂಗ್ ಅಲ್ಲೇ ಇವ್ರ ಫ್ರೆಂಡ್ ಒಂದ್ ಲವರ್ ಬೇರೆ ಇರ್ತಾಳೆ. ಅವಳ ಹೆಸರು ವಿವಿ ಅಂತ, ಅವಳೊಂದು ಫೋಟೋಗ್ರಾಫರ್. ಬಂದ್ಬಿಡೆ ಹೋಗೋಣ ಅಂತ ಕರೀತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹಿಡ್ಕೊಂಡು ಹೋಗ್ಬಿಡ್ತೀಯಾ, ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಅಂದ್ಬಿಟ್ಟು ಅವನನ್ನ ಬೇರೆ ಯಾವ್ದೋ ಜಾಗಕ್ಕೆ ಕರೀತಾಳೆ. ಅದ ಅಷ್ಟರಲ್ಲಿ ಆ ಮೃಗಗಳೆಲ್ಲ ಇವ್ರಿರೋ ಟೌನ್ಗೆ ಎಂಟ್ರಿ ಆಗಿದೆ ಅಂತ ಕಾಣಿಸುತ್ತೆ. ಜೋರಾಗಿ ಸೌಂಡ್ ಬರ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಅಲ್ಲಿ ಇರೋರೆಲ್ಲ ಆ ಗನ್ನೆಲ್ಲ ಲೋಡ್ ಮಾಡ್ತಾರೆ. ಇದಕ್ಕೋಸ್ಕರನೇ ಗನ್ ತಂದಿರೋದು ಅಂತ ನಮ್ ಹೀರೋ ಯೋಚನೆ ಮಾಡ್ಬಿಟ್ಟು ಒಂದು ಗನ್ ಎತ್ಕೊಂಡೋಗಿ ನಮ್ ಹೀರೋಯಿನ್ಗೆ ಕೊಡ್ಬೇಕು ಅಂತ ನೋಡ್ತಾನೆ. ಆದ್ರೆ ನಮ್ ಹೀರೋಯಿನ್ ನನಗಿಂತ ನೀನೇ ನನ್ನ ಚೆನ್ನಾಗಿ ನೋಡ್ಕೊಳ್ತೀಯ, ನನ್ಗ ಅದ್ರ ಅವಶ್ಯಕತೆ ಇಲ್ಲ, ನೀನೇ ಇಟ್ಕೊ ಅಂತ ಹೇಳ್ತಾಳೆ. ಇದೇ ಟೈಮಲ್ಲಿ ಒಂದು ಮೃಗ ಎಂಟ್ರಿ ಆಗ್ಬಿಡುತ್ತೆ. ಹಂಗೆ ಜಂಪ್ ಮಾಡ್ಕೊಂಡ್ ಬಂದ್ ಅವ್ರ ಮುಂದೆ ಲ್ಯಾಂಡ್ ಆಗುತ್ತೆ. ಇವರು ಕಂಟಿನ್ಯೂಸ್ ಆಗಿ ಗನ್ ಅಲ್ಲಿ ಶೂಟ್ ಮಾಡ್ತಾ ಇರ್ತಾರೆ. ಆ ಮೃಗ ಕೂಡ
ಹಂಗೆ ಬಿದ್ದೋಗುತ್ತೆ. ಈಗ ಹಿಂದೆ ತಿರುಗಿ ನೋಡಿದ್ರೆ ತುಂಬಾ ಮೃಗಗಳು ಬಂದ್ಬಿಟ್ಟಿರುತ್ತೆ. ಅಷ್ಟೇ ಇವ್ರನ್ನೆಲ್ಲ ಅಟ್ಯಾಕ್ ಮಾಡುತ್ತೆ ಅಂತ ನೋಡಿದ್ರೆ ಈ ಟೈಮಲ್ಲಿ ಎಲ್ಲರೂ ಸ್ಪ್ಲಿಟ್ ಆಗಿ ಹೋಗ್ಬಿಡ್ತಾರೆ. ಇನ್ನೊಂದ್ ಕಡೆ ಇವಾಗ ಶೂಟ್ ಮಾಡಿದ್ರಲ್ಲ ಆ ಮೃಗ ಮತ್ತೆ ಎದ್ದೇಳುತ್ತೆ. ಈಗ ಇನ್ನೊಂದ್ ಸೈಡ್ ಇನ್ಚಾರ್ಜ್ ಮತ್ತೆ ಅವ್ರ ಫ್ರೆಂಡ್ ಅವರೆಲ್ಲ ಒಂದ್ ಕಡೆ ಇರ್ತಾರೆ, ನಮ್ ಹೀರೋ ಅವರೆಲ್ಲ. ಆದ್ರೆ ಹೀರೋಯಿನ್ ಕಾಣಿಸ್ತಾ ಇಲ್ಲ, ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೈಲಿ ಒಂದ್ ಗನ್ನ ಎತ್ಕೊಂಡು ಹುಡ್ಕೊಂಡು ಹೋದಾಗ ಕೆಳಗಡೆ ಒಂದು ಟನಲ್ ತರ ಹೋಗುತ್ತೆ. ಅದ್ರೊಳಗಡೆ ಏನಾದ್ರು ಹೋಗಿದ್ದಾಳ ಅಂತ ಇಳ್ದು ಒಳಗಡೆ ಹೋಗಿ ಸ್ಲೋ ಆಗಿ ನೋಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಮೃಗ ಬರುತ್ತೆ. ಟಕ್ಕಂತ ನಮ್ ಹೀರೋನ ಅಟ್ಯಾಕ್ ಮಾಡಿ ಅಲ್ಲಿಂದ ಎತ್ಕೊಂಡು ಈ ಪ್ರಿನ್ಸಿ ಅಂತ ಹೇಳ್ಬಿಟ್ಟು ಒಂದು ಗೋರಿನ ಒಂದು ಇಲ್ಯೂಷನ್ ಅಲ್ಲಿ ತೋರ್ಸಿರ್ತಾನಲ್ಲ ಆ ಕನ್ನಡಿ ಹಾಕೊಂಡಿರೋನು ಆ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಈಗ ಇಲ್ಲಿ ಆ ಮೃಗ ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋಯಿನ್ ಬಂದ್ಬಿಡ್ತಾಳೆ. ಈ ನಾಯ್ಮರಿ ಬೊಗಳ್ಬೇಕಾದ್ರೆ ನಾವೆಲ್ಲ ಸೈಲೆಂಟ್ ಮಾಡಿಸ್ತೀವಲ್ಲ ಆ ತರ ಮೃಗನ ಸೈಲೆಂಟ್ ಮಾಡ್ತಾಳೆ. ಅದು ಕೂಡ ನಮ್ ಹೀರೋಯಿನ್ ಮಾತ್ ಕೇಳ್ತಾ ಇದೆ. ಅದಾದ್ಮೇಲೆ ಅಲ್ಲಿಂದ ಹೊರಟೋಗುತ್ತೆ. ನಮ್ ಹೀರೋಯಿನ್ ಸ್ಲೋ ಆಗಿ ನಮ್ ಹೀರೋನ ಎತ್ತಿ ಆ ಗೋರಿ ಒಳಗಡೆ ಇಡ್ತಾಳೆ. ಆಲ್ಮೋಸ್ಟ್ ಈಗ ನಮ್ ಹೀರೋ ಆ ಪಕ್ಷಿಗಳು ಕಚ್ಚಿದ್ರಿಂದ ಮ್ಯೂಟೆಂಟ್ ಆಗ್ತಾ ಇದ್ದ ಅಲ್ವಾ, ಬಟ್ ಈಗ ಅವನ್ಗೆ ಮೈ ಸ್ವಲ್ಪ ನಾರ್ಮಲ್ ಆಗ್ತಾ ಇರುತ್ತೆ. ಆಗ ಅವ್ನ ಕನ್ಸಲ್ಲಿ ತಲೆಗ್ ಬೋಡಿ ಹೊಡ್ಕೊಂಡಿರ್ತಾರಲ್ಲ ಕನ್ನಡಿ ಹಾಕೊಂಡು ಅವ್ರು ಬಂದು ಹೇಳ್ತಾರೆ ಈ ಶವ ಪೆಟ್ಟಿಗೆಗೆ ಒಂದು ಪವರ್ ಇದೆ, ಸಾಯ್ತಾ ಇರೋರ್ನ ಕೂಡ ಇದು ಬದುಕ್ಸ್ಬಿಡುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋಗೆ ಒಂದು ಇಲ್ಯೂಷನ್ ತರ ಬರುತ್ತೆ. ಆಕ್ಚುಲಿ ಅದು ಡೈರೆಕ್ಟ್ ಆಗಿ ನೋಡೋ ತರನೇ ಇರುತ್ತೆ. ನಮ್ ಹೀರೋಯಿನ್ ನೀರಲ್ಲಿ ಜಂಪ್ ಮಾಡಿದಾಗ ನಮ್ ಹೀರೋನ ಹಿಡ್ಕೊಂಡು ದೊಡ್ಡದಾಗಿ ಗಾಡ್ಜಿಲ್ಲಾ ತರ ಒಂದ್ ಇರತ್ತಲ್ಲ ಅದ್ ಬಂದು ನಮ್ ಹೀರೋಯಿನ್ ಬಯಲ್ ಎಳ್ಕೊಂಡು ಹೊಟ್ಟೋಗಿರುತ್ತಲ್ಲ. ಆಗ ನಮ್ ಹೀರೋಯಿನ್ ಸ್ಟಾರ್ಟಿಂಗ್ ಅಲ್ಲಿ ಈ ಪ್ರೊಫೆಸರ್ ಕರ್ಕೊಂಡು ಹೋಗಿರ್ತಾರಲ್ಲ ಒಂದು ಜಾಗ, ಸ್ಮಶಾನ ತರ ಒಂದು ಜಾಗನ, ಅಲ್ಲಿ ಸಣ್ಣದಾಗ ಒಂದು ಬೆಂಕಿ ಉರಿತಾ ಇರುತ್ತೆ. ಆ ಬೆಂಕಿಯಲ್ಲಿ ಎತ್ಕೊಂಡೋಗಿ ನಮ್ ಹೀರೋಯಿನ್ ಹಾಕ್ಬಿಡುತ್ತೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಲ್ಲೇ ಆ ಸ್ಮಶಾನದಿಂದ ಯಾವ್ದೋ ಒಂದು ಹುಡುಗಿ ಆತ್ಮ ಅದು ಬಂದು ನಮ್ ಹೀರೋಯಿನ್ ಮೈ ಒಳಗಡೆ ಸೇರ್ಕೊಳ್ಳುತ್ತೆ. ಅದ್ಯಾರಂದ್ರೆ ಈ ಏಲಿಯನ್ಸ್ ಗೆಲ್ಲ ಒಂದು ಹೆಡ್ ಲೇಡಿ ತರ ಅವಳೀಗ ನಮ್ ಹೀರೋಯಿನ್ ಮೈಯಲ್ಲಿ ಇರೋದು. ಅದ್ರಿಂದಾನೆ ಈ ತರ ಅನಿಮಲ್ಸ್ ನೆಲ್ಲ ಯೂಸ್ ಮಾಡಿ ಆ ಏರಿಯನೆಲ್ಲ ಅಟ್ಯಾಕ್ ಮಾಡಿರೋದು. ಈ ತರ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ್ರೆ ಹೀರೋ ಬರ್ತಾನಲ್ಲ ಅದಕ್ಕೋಸ್ಕರ ಈ ತರ ಪ್ಲಾನ್ ಮಾಡಿರೋದು. ಅಂದ್ರೆ ಈಗ ನಮ್ ಹೀರೋಯಿನ್ ಮೈಯಲ್ಲಿ ಇರೋದು ಒಂದು ದೆವ್ವಾನೆ. ಇನ್ನೊಂದ್ ಕಡೆ ಅಲ್ಲಿರೋರೆಲ್ಲ ದಿಕ್ಕಾಪಲಾಗ್ ಓಡೋಗ್ತಾ ಇರ್ತಾರೆ. ಅದ್ರಲ್ಲಿ ವಿವಿ ಅಂತ ಫೋಟೋಗ್ರಾಫರ್ ಇರ್ತಾಳಲ್ಲ ಆ ಹುಡುಗಿ ಅದ್ರಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಯಾವ್ದೋ ಒಂದು ಬಟ್ಟೆ ಶಾಪ್ ಒಳಗಡೆ ಹೋಗಿದ್ದಾಳೆ ಅಂತ ಕಾಣಿಸುತ್ತೆ. ಅಲ್ಲಿ ಗೊಂಬೆಗಳು ನಿಂತಿರೋ ತರನೇ ಅವಳು ನಿಂತಿರ್ತಾಳೆ. ಆ ಮೃಗ ಕೂಡ ಬಂದು ನೋಡುತ್ತೆ. ಇವಳು ಸ್ವಲ್ಪ ಕೂಡ ಶೇಕ್ ಆಗ್ತಾ ಇಲ್ಲ. ಎಲ್ಲ ಗೊಂಬೆ ಮುಖ ಮುಂದೆ ಹೋಗಿ ಅದಕ್ಕೆ ಸೌಂಡ್ ಮಾಡ್ತಾ ಇರುತ್ತೆ. ಇವಳ ಮುಖ ಮುಂದೆ ಕೂಡ ಬಂದ್ ಸೌಂಡ್ ಮಾಡಿದ್ರೆ ಇವಳು ಸ್ವಲ್ಪ ಕೂಡ ಶೇಕ್ ಆಗಲ್ಲ. ಆಮೇಲೆ ಆ ಡಿಮನ್ ಕೂಡ ಸರಿ ಇಲ್ಲಿರೋದೆಲ್ಲ ಗೊಂಬೆನೆ ಅಂತ ಹೇಳ್ಬಿಟ್ಟು ಹಂಗೆ ವಾಪಸ್ ಹೋಗೋ ತರ ಹೋಗುತ್ತೆ. ಅಪ್ಪಾಡಿ ಅಂತ ಇವಳು ನೆಟ್ಟುಸಿರು ಬಿಡೋ ಟೈಮ್ ಮತ್ತೆ ಹಂಗೆ ಬಂದು ಮುಖ ಹತ್ರ ಜೋರಾಗಿ ಕಿರ್ಚುತ್ತಾ. ಇವಾಗ ಕೂಡ ಅವಳು ಸ್ವಲ್ಪ ಕೂಡ ಶೇಕ್ ಆಗಲ್ಲ, ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ ಸ್ಟ್ಯಾಚು ತರ. ಸರಿ ಆಯ್ತು ನಿಜವಾಗ್ಲೂ ಇದೆಲ್ಲ ಗೊಂಬೆನೆ ಅಂತ ಹೇಳ್ಬಿಟ್ಟು ಅದಂಗೆ ಅಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ನೋಡಿದ್ರೆ ಇವಳು ಕೈ ಕಾಲ್ ಇಟ್ಕೊಂಡ್ ಸುಮ್ನೆ ಇಲ್ದೆ ಅವಳ ಕೈಯಲ್ಲಿ ಒಂದು ಕ್ಯಾಮ್ರಾ ಇರುತ್ತಲ್ಲ ಅದನ್ನ ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ತಾಳೆ. ನೋಡಿ ಅಷ್ಟೇ ಸಿಕ್ಕಾಕೊಂಡ್ಲು. ಈಗ ಮತ್ತೆ ಅದ್ರ ಹತ್ರದಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸ್ಟ್ರೇಟ್ ಆಗಿ ಹೋಗಿ ಒಂದು ಬಸ್ ಹತ್ಕೊಂತಾಳೆ. ಹೇಳ್ಬೇಕಂದ್ರೆ ಬಸ್ ಅಲ್ಲಿ ಇದಕ್ಕೂ ಮುಂಚೆನೆ ಇಬ್ರು ಇರ್ತಾರೆ. ಈಗ ಮೃಗ ಕೂಡ ಬಂದ್ ಹಂಗೆ ಬಸ್ ಮೇಲೆ ಜಂಪ್ ಮಾಡ್ಕೊಂಡು ಹಂಗೆ ಕಿಟಕಿ ಕಡೆ ಬಂದು ಆ ಬಸ್ ಒಳಗಡೆ ಇರೋರ್ನೆಲ್ಲ ಎಳಿಬೇಕು ಅಂತ ಟ್ರೈ ಮಾಡ್ತಾ ಇರುತ್ತೆ. ಇನ್ನೊಂದ್ ಕಡೆ ನೋಡಿದ್ರೆ ಬೇರೆ ಡಿಮೆನ್ಸ್ ಎಲ್ಲ ಬೇರೆಯವ್ರನ್ನೆಲ್ಲ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಅವ್ರನ್ನೆಲ್ಲ ಓಡಿಸ್ಕೊಂಡು ಹೋಗ್ತಾ ಇರುತ್ತೆ. ಈ ಟೈಮಲ್ಲಿ ನಮ್ ಹೀರೋಯಿನ್ ಮೈ ಒಳಗಡೆ ಇರೋ ದೆವ್ವ ಹತ್ರ ಮಾತಾಡ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಲ್ಲ, ನಮ್ ಹೀರೋ ಈಗ ಒಂದು ಇಲ್ಯೂಷನ್ ಅಲ್ಲಿ ಇರ್ತಾನೆ. ಅವನೊಂದು ಶವ ಪೆಟ್ಟಿಗೆ ಒಳಗಡೆ ಇರೋದು ಒಂದು ಇಲ್ಯೂಷನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ನಿಮ್ಗೆ ಏನ್ ಬೇಕು, ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀರಾ ಅಂತ ಕೇಳಿದಾಗ ಆ ದೆವ್ವನು ಹೇಳುತ್ತೆ ಈ ಗೋಸ್ಟ್ಲಿ ಟ್ರೈಬ್ ಅನ್ನೋರ್ಗೆಲ್ಲ ಒಂದು ಶಾಪ ಇದೆ. ಅಂದ್ರೆ ನಮ್ಮನ್ನೆಲ್ಲ ಈ ತರ ಸೆರೆ ಹಿಡಿದು ಇಟ್ಟ ಮೇಲೆ ಕೆಲವರು ಹೊರಗಡೆ ಸುತ್ತಾ ಇದ್ರಲ್ಲ ಅವರೆಲ್ಲ ಮನುಷ್ಯರ ಜೊತೆ ಮಿಂಗಲ್ ಆಗಿ ಒಂದು ಮಗುನ ಎತ್ತಿರ್ತಾರೆ. ಅವ್ರಿಗೆಲ್ಲ ಒಂದು ಶಾಪ ಇದೆ. 50 ವರ್ಷದ ಮೇಲೆ ಅವ್ರು ಬದುಕಕ್ಕೆ ಆಗಲ್ಲ. ತುಂಬಾನೇ ಘೋರವಾಗಿ ಬೆಂಕಿಯಿಂದ ಸುಟ್ಟು ಅವ್ರು ಸತ್ತೋಗ್ತಾರೆ. ಆ ಶಾಪ ವಿಮೋಚನೆ ಆಗ್ಬೇಕಂದ್ರೆ ಈ ಜಾಗದಲ್ಲಿರೋ ಡೋರ್ ನ ಓಪನ್ ಮಾಡ್ಬೇಕು. ಅದನ್ನ ಓಪನ್ ಮಾಡ್ಬೇಕಂದ್ರೆ ನೀನು ಮತ್ತೆ ಅಂದ್ರೆ ಹೆಂಗನ ಹೀರೋಯಿನ್ ಕೈಲಿ ಮಾತ್ರನೇ ಆಗೋದು ಅಂದಾಗ ಇವ್ನು ಹೇಳ್ತಾನೆ ಅದೇ ಅವತ್ ನಾವ್ ಓಪನ್ ಮಾಡ್ಬಿಟ್ವಲ್ಲ ಅಂದಾಗ ಇಲ್ಲ ನೀವ್ ಅವತ್ ಅದನ್ನ ಪೂರ್ತಿಯಾಗಿ ಓಪನ್ ಮಾಡಿಲ್ಲ, ಸ್ವಲ್ಪ ಮಾತ್ರ ಓಪನ್ ಆಗಿರೋದ್ರಿಂದ ಕೆಲವು ಮೃಗಗಳು ಮಾತ್ರ ಹೊರಗಡೆ ಬಂದಿದೆ. ಅದನ್ನ ಯೂಸ್ ಮಾಡಿ ಶರ್ಲಿ ಕೂಡ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಹೀರೋ ಕೇಳ್ತಾನೆ ಸರಿ ಹೆಂಗೇನಾದ್ಲು ಹೆಂಗಿಲ್ಲಿ ಅಂತ ಕೇಳಿದಾಗ ಹೆಂಗಿವಾಗ ನೀವ್ ಅನ್ಕೊಂಡಿರೋ ನಾರ್ಮಲ್ ಮನುಷ್ಯರಲ್ಲ, ಅವಳು ನಮ್ಮಲ್ಲೊಬ್ಳಾಗಿದ್ದಾಳೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಜೊತೆಗೆ ಇವಾಗ ಈ ಡೋರ್ ನ ಓಪನ್ ಮಾಡ್ಬೇಕು ಅಂತ ಬೇರೆ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ನೀನ್ ಆಗಲ್ಲ ಅಂತಂದ್ರೆ ಹೆಂಗ್ ನಾ ಮರ್ತೋಗು, ಅವಳಿನ್ ಯಾವತ್ಗೂ ನಿನ್ ಕಣ್ ಮುಂದೆ ಬರಲ್ಲ ಅಂದಾಗ ನಮ್ ಹೀರೋ ಹೇಳ್ತಾನೆ ನನಗೆ ಹೆಂಗ್ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವಳ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಪ್ರಪಂಚನ ನಾನು ಕಾಪಾಡ್ಬೇಕು ಅಂದಾಗ ಆಲ್ರೆಡಿ ನಮ್ ಕಡೆಯವರಲ್ಲ ನಿಮ್ ಕಡೆಯವ್ರನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಗೊತ್ತಲ್ವಾ ಹೊರಗಡೆ ಏನ್ ನಡೀತಾ ಇದೆ ಅಂತ, ನಿಮ್ ಜನ ಎಲ್ಲ ಸತ್ತೋಗ್ತಾರೆ, ಆದಷ್ಟು ಬೇಗ ಯೋಚನೆ ಮಾಡು ಅಂದಾಗ ಹೀರೋ ಕೇಳ್ತಾನೆ ಸರಿ ಆಯ್ತು ನಾನ್ ಹೆಂಗತ್ರ ಮಾತಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಶರ್ಲಿ ಹತ್ರ ಆದ್ರೂ ಮಾತಾಡಕ್ ನನ್ಗೊಂದು ಅವಕಾಶ ಮಾಡ್ಕೊಡಿ, ನಾನು ಅವಳ ನೋಡ್ಬೇಕು ಅಂತಂದ್ರೆ ಫಸ್ಟ್ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಕಂಟಿನ್ಯೂಸ್ ಆಗಿ ಕೇಳ್ತಾ ಇರೋದನ್ನ ನೋಡ್ಬಿಟ್ಟು ಸರಿ ಆಯ್ತು ನಿನ್ ಕೊನೆ ಆಸೆ ಅಂತ ಇದನ್ನ ನಾನು ನೆರವೇರಿಸ್ತೀನಿ ಅಂತ ಹಂಗೆ ಒಂದು ಕತ್ತಿನ ಐತಿ ನಮ್ ಹೀರೋಗೆ ಚುಚ್ಬಿಡ್ತಾಳೆ. ಈಗ ನಮ್ ಹೀರೋ ಒಂದು ಇಲ್ಯೂಷನ್ ಅಲ್ಲಿ ಇದ್ದಲ್ಲ, ಈಗ ಡೈರೆಕ್ಟ್ ಆಗಿ ಇಲ್ಲಿ ನಮ್ ಹೀರೋ ಅವ್ರ ಟೀಮ್ ನೆಲ್ಲ ಅಟ್ಯಾಕ್ ಮಾಡ್ತಾ ಇರುತ್ತಲ್ಲ ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಹೇಳ್ಬೇಕಂದ್ರೆ ಈಗ ಅಲ್ಲೊಂದು ಮೃಗ ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಹತ್ರ ಬಂದ್ಬಿಡುತ್ತೆ. ಇನ್ನೇನೋ ಸಾಯಿಸ್ಬೇಕಂತ ನೋಡಿದಾಗ ಆ ಜಾಗಕ್ಕೆ ನಮ್ ಹೀರೋಯಿನ್ ಬರ್ತಾಳೆ. ಹೀರೋಯಿನ್ ಅಂದ್ರೆ ಹೀರೋಯಿನ್ ಮೈ ಒಳಗಡೆ ಇರೋ ಶರ್ಲಿ. ಅವಳು ಆ ಮೃಗನ ನೋಡ್ಬಿಟ್ಟು ಇಲ್ಲಿಂದ ಹೋಗು ಅಂತ ಹೇಳಿದ್ರೆ ಅದು ಹೋಗ್ತಾ ಇಲ್ಲ, ಇವಳ ಮೇಲೆನೆ ಗುರಾಯಿಸ್ಕೊಂಡ್ ಬರುತ್ತೆ. ಆದ್ರೆ ನಮ್ ಹೀರೋಯಿನ್ ಈಗ ಫುಲ್ ಪವರ್ ನ ಯೂಸ್ ಮಾಡಿ ಒಂದು ಕಿರ್ಚ್ತಾಳೆ ನೋಡಿ ಜೋರಾಗಿ. ಅಷ್ಟೇ ಅದಕ್ ಭಯ ಪಟ್ಟು ಮೃಗ ಅಲ್ಲಿಂದ ಹೊರಟೋಗುತ್ತೆ. ಅಷ್ಟೇ ಇಲ್ಲ ಅಲ್ಲಿ ಇನ್ನಷ್ಟು ಮೃಗಗಳು ಬರ್ತಾ ಇರುತ್ತಲ್ಲ, ಅಲ್ಲಿರೋ ಕಾರ್ನೆಲ್ಲ ಎತ್ತಿ ಹಂಗೆ ಮೃಗ ಮೇಲೆಲ್ಲ ಬಿಸಾಕ್ತಾ ಇರ್ತಾಳೆ. ಗ್ರಾಫಿಕ್ಸ್ ಮಾತ್ರ ಸೂಪರ್ ಆಗಿರುತ್ತೆ. ಅದಾದ್ಮೇಲೆ ನಮ್ ಹೀರೋ ಬಿದ್ದಿರ್ತಾನಲ್ಲ ಬಂದಂಗೆ ಎತ್ಕೊಂಡು ನಿನ್ಗೆ ಯಾಕೆ ಇಷ್ಟ ಕಷ್ಟ, ಬಾ ಇದರಿಂದ ತಪ್ಪಿಸ್ಕೋಬೇಕಂದ್ರೆ ನಾವಿಬ್ರು ಹೋಗಿ ಆ ಡೋರ್ ನ ಓಪನ್ ಮಾಡ್ಬಿಡೋಣ ಅಂತ ಕರೀತಾಳೆ. ಆಗ ನಮ್ ಹೀರೋ
ಹೀರೋ ಹೇಳ್ತಾನೆ, ಹೆಂಗತ್ರ ಹೇಳ್ಬಿಡು, ನನ್ಗೆ ಅವಳಂದ್ರೆ ತುಂಬಾನೇ ಇಷ್ಟ, ಅವಳು ಬದುಕಿದ್ರೆ ಕೂಡ ಇವಾಗ ನನ್ನ ಈ ಕೆಲ್ಸ ಅವಳು ಮಾಡು ಅಂತಾನೆ ಹೇಳ್ತಾ ಇದ್ಲು ಅಂತ ಒಂದ್ ಕತ್ತಿನ ಎತ್ಕೊಂಡ್ ಹಂಗೆ ನಮ್ ಹೀರೋಯಿನ್ ಚುಚ್ಬಿಡ್ತಾನೆ. ಆಕ್ಚುಲಿ ಈಗ ಅದ್ರ ಕತ್ತಿಯಲ್ಲಿ ಚುಚ್ಚಿದ್ರೆ ಹೆಂಗ್ಪಿನ್ನು ಸಾಯ್ತಾಳೆ ಅಂತ ನಮ್ ಹೀರೋಗೆ ಗೊತ್ತು. ಆದ್ರೆ ಇವಳಲ್ವಾ ಈಗ ಸದ್ಯಕ್ಕೆ ಮೃಗನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು, ಹೆಂಗಾದ್ರೂ ಮಾಡಿ ಫಸ್ಟ್ ಇವಳನ್ನ ಸಾಯಿಸ್ಬೇಕು ಅಂತ ಹೇಳಿ ಪಾಪ ಅವ್ನಿಗೆ ಮನ್ಸು ಕೇಳಿಲ್ಲ ಅಂದ್ರೂ ಕತ್ತಿಯಲ್ಲಿ ಚುಚ್ಬಿಡ್ತಾನೆ. ಆತರ ಅವಳನ್ನ ಚುಚ್ಚಿದ್ ಸ್ವಲ್ಪ ಹೊತ್ತಲ್ಲೇ ಅಲ್ಲಿರೋ ಮೃಗಗಳೆಲ್ಲ ಕೂಡ ಹಂಗೆ ಫುಲ್ ಆಗಿ ಭಸ್ಮ ಆಗ್ಬಿಡುತ್ತೆ. ಇಲ್ಲಿ ನಮ್ ಹೀರೋಯಿನ್ ಕೂಡ ಹಂಗೆ ಬಿದ್ದಿರ್ತಾರೆ. ನಮ್ ಹೀರೋಯಿನ್ ಕೂಡ ಈಗ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾಳೆ. ಈಗ ನಾರ್ಮಲ್ ನಮ್ ಹೀರೋಯಿನ್ ತರ ಅಂದ್ರೆ ಹೆಂಗ್ ತರನೇ ಚೇಂಜ್ ಆಗ್ತಾಳೆ. ಶರ್ಲಿ ಅನ್ನೋ ಮೈ ಅಲ್ಲಿಂದ ಹೊರಟೋಯ್ತು. ಅದಾದ್ಮೇಲೆ ನಮ್ ಹೀರೋಯಿನ್ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹಂಗೆ ತಲೆ ಕೆಳಗಡೆ ಹಾಕ್ಬಿಡ್ತಾಳೆ. ನಮ್ ಹೀರೋ ಭಯಪಟ್ಟು ಅವಳು ನಂಗೆ ಎತ್ಕೊಂಡು ಆ ಶವ ಪೆಟ್ಟಿಗೆ ಹತ್ರ ಓಡೋಗ್ತಾಳೆ. ಸಾಯೋ ಬದುಕೋ ಸ್ಟೇಜ್ ಅಲ್ಲಿ ಇದ್ದಾಗ ಈ ಶವ ಪೆಟ್ಟಿಗೆನಲ್ಲಿ ಇದ್ರೆ ಅವ್ರಿಗೆ ಪ್ರಾಣ ಬರುತ್ತಲ್ಲ, ಅದಕ್ಕೆ ಹಂಗೆ ನಮ್ ಹೀರೋ ಈಗ ಹೀರೋಯಿನ್ ಪಕ್ಕದಲ್ಲೇ ಮಲ್ಕೊಂಡು ತುಂಬಾನೇ ಕೇಳ್ಕೊಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಹೆಂಗ್ ಪ್ಲೀಸ್ ಎದ್ದೇಳು ಅಂತ ಹೇಳಿ. ಅದಾದ್ಮೇಲೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹೇಳ್ಬೇಕಂದ್ರೆ ಇಲ್ಲೇ ಇರೋದು ಒಂದು ಮೇನ್ ಟ್ವಿಸ್ಟ್ ಏನಂದ್ರೆ ನಮ್ ಹೀರೋಯಿನ್ ಚಿಕ್ಕವಳಾಗಿರ್ಬೇಕಾದ್ರೆ ಒಂದು ಪಕ್ಷಿ ಅವ್ರ ಮನೆ ಹತ್ರ ಬಿದ್ದಿರುತ್ತೆ. ಅವಳ ಪಕ್ಷಿನ ಎತ್ತಿ ಕೈಯಲ್ಲಿ ಇಟ್ಕೊಂಡಾಗ ಅವಳ ಕೈಯಿಂದ ಒಂಥರ ಬ್ಲೂ ಕಲರ್ ಲೈಟ್ ತರ ಒಂದು ಮ್ಯಾಜಿಕ್ ತರ ಬಂದು ಮತ್ತೆ ಆ ಪಕ್ಷಿಗೆ ಪ್ರಾಣ ಬಂದಿರುತ್ತೆ. ಇದನ್ನ ಹೋಗಿ ಅವ್ರ ಅಮ್ಮ ಹತ್ರ ಹೇಳಿದಾಗ ಅವ್ರ ಅಮ್ಮ ಬೈತಾರೆ, ಈ ತರದನ್ನೆಲ್ಲ ನೀನ್ ಹೊರಗಡೆ ತೋರಿಸ್ಬೇಡ ಅಂತ ನಿನ್ಗೆ ಎಷ್ಟ್ ಸತಿ ಹೇಳಿದೀನಿ ಅಂತ. ಅದಾದ್ಮೇಲೆ ಅವ್ರ ಅಮ್ಮ ಕೈಯಲ್ಲಿ ಕೂಡ ಅದೇ ತರ ಒಂದು ಪವರ್ ಬರುತ್ತೆ. ಹೇಳ್ಬೇಕಂದ್ರೆ ಹೀರೋಯಿನ್ ಅವ್ರ ಅಪ್ಪ ಅಮ್ಮ ಕೂಡ ಈ ಗೋಸ್ಲಿ ಟ್ರೈಬ್ ಸೇರಿರೋರೆ, ಅವರು ಕೂಡ ಮನುಷ್ಯರಾಗಿರ್ತಾರೆ. ಹೇಳ್ಬೇಕಂದ್ರೆ ಈ ತರ ಗೋಸ್ಲಿ ಟ್ರೈಬ್ಸ್ ಅವ್ರಿಗಲ್ಲ 40-50 ವರ್ಷವರೆಗೂ ಮತ್ತೆ ಬದುಕಕ್ಕಾಗೋದು, ಅದಕ್ ಮೇಲೆ ಬದುಕಕ್ಕಾಗಲ್ವಲ್ಲ, ಆತರ ನನ್ ಮಗಳಿಗೆ ಆಗ್ಬಾರ್ದು ಅಂತ ಹೇಳಿನೇ ಪ್ರೊಫೆಸರ್ ಆ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡಿರೋದು. ಅದರಿಂದ ಶಾಪ ವಿಮೋಚನೆ ಆಗುತ್ತೆ, ನಮ್ ಹೀರೋಯಿನ್ ಕಾಲ ಪೂರ್ತಿ ಚೆನ್ನಾಗಿ ಬದುಕಬಹುದು ಅಂತ ಹೇಳಿ ಅವ್ರ ಈ ತರ ಪ್ಲಾನ್ ನ ಮಾಡಿದ್ದು. ಅದ್ರಲ್ಲೂ ನಮ್ ಹೀರೋಯಿನ್ ಗೆ ಒಬ್ಬರಿಗೆ ಪ್ರಾಣ ಕೊಡೋ ತರ ಒಂದು ಶಕ್ತಿ ಇರುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಬೆಟ್ಟದ ಮೇಲಿಂದ ಕೆಳಗಡೆ ಜಾರ್ಕೊಂಡ್ ಬಂದ್ ಬಿದ್ದಿರ್ತಾರಲ್ಲ ಅಂದ್ರೆ ಐಸ್ಲ್ಯಾಂಡ್ ಅಲ್ಲಿ ತುಂಬಾ ಜನ ಸತ್ತೋಗಿರ್ತಾರೆ. ಹೇಳ್ಬೇಕಂದ್ರೆ ನಮ್ ಹೀರೋಯಿನ್ ಅವ್ರ ಅಪ್ಪ ಮತ್ತೆ ಅವ್ರ ಜೊತೆ ಇರೋರೆಲ್ಲ ಕೂಡ ಸತ್ತೋಗ್ತಾರೆ. ಆದ್ರೆ ನಮ್ ಹೀರೋಯಿನ್ ಅವಳ ಪವರ್ ನ ಯೂಸ್ ಮಾಡಿ ಅವ್ರ ಅಪ್ಪಗೆ, ನಮ್ ಹೀರೋ ಅವ್ರ ಮಾವಗೆ ಮತ್ತೆ ನಮ್ ಹೀರೋಗೆಲ್ಲ ಪ್ರಾಣ ಕೊಟ್ಟಿರೋದು. ಅದಾದ್ಮೇಲೆ ಹೀರೋಯಿನ್ ಹೇಳ್ತಾಳೆ, ನಾನು ಗೋಸ್ಲಿ ಟ್ರೈಬ್ ಸೇರಿರೋಳೆ, ನನ್ಗೊಬ್ಬರಿಗೆ ಪ್ರಾಣ ಕೊಡೋಷ್ಟು ಶಕ್ತಿ ಇದೆ, ಆದ್ರೆ ಈಗ ನನಗೆ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಇದರಿಂದ ನನ್ನ ಕಾಪಾಡಕ್ ಆಗಲ್ಲ ಅಂತ ಹೇಳಿರ್ತಾಳೆ. ಅದಕ್ಕೋಸ್ಕರ ನಮ್ ಹೀರೋ ತುಂಬಾನೇ ಹತ್ಕೊಂಡು ಅವಳ ಹತ್ತಿಗೆಲ್ಲ ಮುತ್ ಕೊಟ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ. ಅದಾದ್ಮೇಲೆ ಇವರೆಲ್ಲ ಈ ಟೌನ್ ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ಹಂಗೆ ಒಂಟೆಗಳ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ದೊಡ್ಡ ಗಾಡ್ಜಿಲ್ಲಾ ತರ ಒಂದು ಕ್ರಿಯೇಚರ್ ನ ತೋರಿಸಿರ್ತಾರಲ್ಲ, ಅದಂಗೆ ಇವ್ರು ಹೋಗೋದನ್ನ ನೋಡ್ಬಿಟ್ಟು ಹಂಗೆ ಕ್ಯಾಮ್ರಾ ಕಡೆ ತಿರುಗಿ ನಮ್ ಕಡೆ ನೋಡುತ್ತೆ. ಆಕ್ಚುಲಿ ಏನ್ ಮ್ಯಾಟರ್ ಅಂದ್ರೆ ಈಗ ಸದ್ಯಕ್ಕೆ ನಮ್ ಹೀರೋ ಟೀಮ್ ಎಲ್ಲ ಸೇರ್ಕೊಂಡು ಹೆಂಗೋ ಡೋರ್ ನ ಓಪನ್ ಮಾಡದೇ ಇರೋ ತರ ತಡೆದ್ ಬಿಟ್ರು. ಆದ್ರೆ ಈ ತರ ಗೋಸ್ಲಿ ಟ್ರೈಬ್ ಸೇರಿರೋ ಜನ ತುಂಬಾ ಜನ ಈ ಪ್ರಪಂಚದಲ್ಲಿ ಇದ್ದಾರೆ, ಕೋಟಿ ಲೆಕ್ಕದಲ್ಲಿದ್ದಾರೆ. ಯಾರೋ ಒಬ್ರು ಮತ್ತೆ ಡೋರ್ ನ ಓಪನ್ ಮಾಡೇ ಮಾಡ್ತಾರೆ ಅಂತ ಈ ಗಾಡ್ಜಿಲ್ಲಾ ವೇಟ್ ಮಾಡ್ತಾ ಇದೆ. ಈ ತರ ಒಂದು ಲಾಸ್ಟ್ ಫೈನಲ್ ಟಚ್ ನ ಕೊಟ್ಟು ಈ ಮೂವಿನ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನನ್ಗಂತೂ ಪರ್ಸನಲ್ ಆಗಿ ಮೂವಿ ತುಂಬಾನೇ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.